ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದ ಅಡುಗೆಗೆ ನಾನೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕ್ರೇವಿಂಗ್ಸ್ ಆಗ್ತಿತ್ತು. ಈ ಟೈಮಲ್ಲಿ ಕಾಮನ್ ಅದು ಕ್ರೇವಿಂಗ್ಸ್ ಆಗೋವಂಥದ್ದು, ಏನಾದರೂ ತಿನ್ನಬೇಕು, ಹೊಸದಾಗಿ ಟ್ರೈ ಮಾಡಬೇಕು ಅಂತ ಹೇಳಿ. ತುಂಬ ದಿನ ಆಗಿತ್ತು ನಾನು ಮೊಸರುಳಿನ ಮಾಡೇ ಇರಲಿಲ್ಲ. ಮೊಸರು ಮಸಾಲೆ ಅಂತ ಹೇಳ್ಬೋದು, ನೀವು ಮೊಸರು ಸಾಂಬಾರು ಅಂತ ಹೇಳ್ಬೋದು, ಏನಾದರೂ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು. ಮನೆಯಲ್ಲಿ ಸಾಂಬಾರೇನು ಇಲ್ಲದೆ ಇದ್ದಾಗ, ಅಥವಾ ನಿಮಗೆ ಸಡನ್ನಾಗಿ ಹೊಟ್ಟೆ ಹಸಿವಾದಾಗ, ಕ್ರೇವಿಂಗ್ಸ್ ಆಗ್ತಾ ಇದ್ದಾಗ, ಏನಾದರೂ ಸ್ಪೈಸಿಯಾಗಿ ಡಿಫ್ರೆಂಟ್ ಟೇಸ್ಟಲ್ಲಿ ತಿನ್ನಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮೊಸರುಳಿ. ನಾನಿವತ್ತು ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು 6-7 ಬೆಳ್ಳುಳ್ಳಿನ ಎಸ್ಲನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಖಾರ ನೀವು ನೋಡಿಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು 4 ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿನ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ರೋಸೆಸ್ ಜಾಸ್ತಿ ಅಂತ ಅನ್ನಿಸ್ತಿರ್ಬೋದು ನಿಮಗೆ, ಖಂಡಿತವಾಗ್ಲೂ ಇಲ್ಲ. ತುಂಬಾ ಈಸಿ ಮಾಡ್ಕೊಳ್ಳೋದು, 5 ನಿಮಿಷಕ್ಕೆ ಆಗೋಗುತ್ತೆ. ಇದನ್ನೆಲ್ಲ ನೀಟಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿದ್ದು ಆದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆನ. ಹಾಗಾಗಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಮಾಡ್ಕೊಂಡಾದಮೇಲೆ ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ನೀಟಾಗಿ ಕಾದಿದ್ದು ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಉದ್ದಿನಬೇಳೆನೂ ಕೂಡ ಹಾಕ್ಕೋಬೋದು. ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಬಟ್ ಮೊಸರು ಜೊತೆ ಉದ್ದಿನಬೇಳೆ ಅಷ್ಟು ಒಳ್ಳೆಯದಲ್ಲ, ಹಾಗಾಗಿ ನಾನು ಕಡಲೆಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಅವಶ್ಯಕತೆ ಏನಿರಲ್ಲ. ನಿಮಗೆ ಈರುಳ್ಳಿ ಬೇಕು ಅಂತ ಹೇಳಿದ್ರೆ ಒಗ್ಗರಣೆಗೆ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿಲ್ಲ. ಮತ್ತು ನಾನು ಸಾಫ್ಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆನ ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಮಸಾಲೆ ಎಷ್ಟು ಚೆನ್ನಾಗಿ ಬೇಯಬೇಕು ಅಂತ ಹೇಳಿದ್ರೆ, ಆ ಮಸಾಲೆ ಬೆಂದು ಅದರಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರುವಾಗಬೇಕು. ಅಲ್ಲಿವರೆಗೂ ನೀವು ಆ ಮಸಾಲೆನ ಬೇಯಿಸ್ಕೋಬೇಕಾಗತ್ತೆ. ನಾನಿವಾಗ ಅದೇ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮಸಾಲೆ ಸ್ವಲ್ಪ ಬೇಯೋದಕ್ಕೆ ನೀರು ಬೇಕಲ್ವ, ಹಾಗಾಗಿ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಚೆನ್ನಾಗಾಗಲ್ಲ. ಸ್ವಲ್ಪ 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಕೈ ಆಡಿಸ್ಕೊತಾನೆ ಇರಿ. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಂಡು ಬೇಯಿಸ್ಕೊಬೇಕು. ನಾನಿವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಫ್ರೈ ಮಾಡುವಾಗಲೇ ಒಂದು ಸ್ಮೆಲ್ ಬರುತ್ತೆ, ಬೆಳ್ಳುಳ್ಳಿದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಆ ಸ್ಮೆಲ್, ಕೆಲವರಿಗೆ ಬೆಳ್ಳುಳ್ಳಿ ಸ್ಮೆಲ್ ಅಂದರೆ ಇಷ್ಟ ಆಗಲ್ಲ, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೋಬೇಕು. ಆ ರೀತಿಯಾಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇರುವಾಗಲೇ ನಾವು ಮೊಸರು ಅಥವಾ ಮಜ್ಜಿಗೆ ಹಾಕ್ಕೋಬಾರ್ದು. ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ಪೂರ್ತಿಯಾಗಿ ತಣ್ಣಗೆ ಆದಮೇಲೆ ನಾನಿಲ್ಲಿ ಇಬ್ಬರಿಗಾಗುವಷ್ಟು ಅಷ್ಟೇ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನಾವು ಮಸಾಲೆ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ, ಆ ಮಸಾಲೆಗೆ 1 ಕಪ್ ಆಗೋಷ್ಟು ಮೊಸರನ್ನ ಹಾಕಿ, ಮತ್ತು ಅದೇ ಕಪ್ಪಲ್ಲಿ ಒಂದು ಹದ ನೋಡಿಕೊಂಡು, ನಮಗೆ ಗೊತ್ತಾಗುತ್ತಲ್ವ, ತೀರಾ ತೆಳುವಾಗಿದ್ರೂ ಚೆನ್ನಾಗಾಗಲ್ಲ, ತೀರಾ ಗಟ್ಟಿಯಾಗಿದ್ರೂ ಚೆನ್ನಾಗಾಗಲ್ಲ. ಹಾಗಾಗಿ ಅದು ಒಂದು ಹದವಾಗಿ ಬರೋ ತನಕ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮೊಸರುಳಿ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುದ್ದೆ ಜೊತೆ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ಹೇಳ್ತೀರಾ. ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ತುಂಬಾ ಈಸಿ ಬ್ಯಾಚುಲರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಯಾಕಂತ ಹೇಳಿದ್ರೆ ಅರ್ಜೆಂಟ್ ಇರುವಾಗ
ಮತ್ತು ಬ್ಯಾಚುಲರ್ಸ್ಗೂ ಕೂಡ ತುಂಬಾ ಈಸಿ ಮಾಡ್ಕೊಳ್ಳೋ ಅಂಥದ್ದು. ಒನ್ ಟೈಮ್ ಅಂದರೆ ನೈಟ್ ಊಟಕ್ಕೆ ಅವ್ರಿಗೆ ಆರಾಮಾಗಿ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸಾಂಬಾರೆಲ್ಲ ಮಾಡಿ ಇಟ್ಟಿದ್ದೆ, ಅಮ್ಮ ಅದಕ್ಕೆ ಮುದ್ದೆನೇ ಮಾಡ್ತಾಯಿದ್ದಾರೆ. ನನಗೊಬ್ಬರು ಕೇಳಿದರು, ಮಡಕೆಯಲ್ಲಿ ಮುದ್ದೆ ಮಾಡ್ತಿರಲ್ಲ, ಮಡಕೆ ಒಡೆದೋಗಲ್ವಾ ಅಂತ ಹೇಳಿ. ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಚಿಕ್ಕದ್ರಿಂದ ಏನು ಅಭ್ಯಾಸನ ಮಾಡ್ಕೊಂಡು ಬಂದಿರ್ತೀವಿ ಅದನ್ನು ನಾವು ಫಾಲೋ ಮಾಡ್ತಾಯಿದ್ರೆ ಅದೇ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇರ್ತೀವಿ. ಅದೇನು ಚೇಂಜಸ್ ಆಗಲ್ಲ. ಒಲೆ ಮೇಲೆ ಮಾಡಿದ್ರೂ ಚೇಂಜಸ್ ಆಗಲ್ಲ, ಗ್ಯಾಸ್ ಮೇಲೆ ಮಾಡಿದ್ರೂ ಚೇಂಜಸ್ ಆಗಲ್ಲ. ನಮ್ಮಮ್ಮನೂ ಕೂಡ ನನಗೆ ಗೊತ್ತಿರೋ ಹಾಗೆ, ನಾನು ನೋಡ್ದಂಗೆ ನಮ್ಮಮ್ಮನೂ ಕೂಡ ಮುದ್ದೆನ ಮಡಕೆಯಲ್ಲೇ ಮಾಡ್ತಾಯಿದ್ರು. ಸೊ ನಮ್ಮಮ್ಮ ಮಾಡ್ತಿದ್ರಲ್ಲ ಅದೇ ಮಡಕೆಯಲ್ಲಿ ನಾನು ಕೂಡ ಮುದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಮಡಕೆಯಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗಿ ನನಗೆ ಇವತ್ತಿನವರೆಗೂ ಕೂಡ ಇವತ್ತು ಕೂಡ ನಾನು ಮುದ್ದೆನ ಮಡಕೆಯಲ್ಲೇ ಮಾಡೋದು. ಅಮ್ಮನೂ ಕೂಡ ನೋಡ್ತಾ ಇರ್ಬೋದು ನೀವಿಲ್ಲಿ, ಮುದ್ದೆನ ಮಡಕೆಯಲ್ಲೇ ಮಾಡ್ತಾಯಿದ್ದಾರೆ. ನಾನು ಇದುವರೆಗೂ ಒಂದು ಮಡಕೆ ಕೂಡ ಡ್ಯಾಮೇಜ್ ಮಾಡಿಲ್ಲ ಮುದ್ದೆ ಮಾಡುವಾಗ. ಅಮ್ಮನೂ ಕೂಡ ಅಂದರೆ ತುಂಬ ದಿನ ಯೂಸ್ ಮಾಡಿ ಮಾಡಿ ಮಡಕೆ ಹಾಳಾಗಿದೆಯೋ ಹೊರತು ಆ ಅಡುಗೆ ಮಾಡುವಾಗ ನಾವು ಯಾವತ್ತೂ ಮಡಕೆನ ಒಡೆದಾಕಿಲ್ಲ, ನಾನಾಗಲಿ ಅಮ್ಮ ಆಗಲಿ. ಅಷ್ಟು ಕೇರ್ಫುಲ್ಲಾಗಿ ಮಾಡ್ತೀವಿ. ಅದು ಅಭ್ಯಾಸ ಆದರೆ ಬಂದ್ಬಿಡುತ್ತೆ ಮಾಡ್ತಾ ಮಾಡ್ತಾ. ಸೊ ಅಮ್ಮ ಮಾಡ್ತಾ ಇದ್ದಿದ್ದರಿಂದ ನಾನು ಅಮ್ಮ ಮಾಡಿದ್ದ ಮಡಕೆಯಲ್ಲೇ ಮಾಡಿ ಮಾಡಿ ಅದೇ ನನಗೂ ಕೂಡ ಅಭ್ಯಾಸ ಆಗಿದೆ. ಅಮ್ಮ ಮುದ್ದೆ ಮಾಡಿಕೊಟ್ರು ಮಧ್ಯಾಹ್ನಕ್ಕೆ, ಬಿಸಿ ಬಿಸಿ ಮೊಸರು ಹುಳಿ ಜೊತೆ ಮುದ್ದೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗಿತ್ತು, ಏನಾದರೂ ತಿನ್ನಬೇಕು ಅಂದರೆ ಒಂದೇ ಥರ ಅಡುಗೆ. ನಾನಂತೂ ಇವಾಗ ಸೊಪ್ಪು ತರಕಾರಿ ಇದರಲ್ಲೇ ಜಾಸ್ತಿ ಇದ್ಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಮೊಸರುಳಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಹರಿಯವ್ರಿಗೆ ನಾರ್ಮಲಾಗಿ ಇದು ಇಷ್ಟ ಆಗಲ್ಲ, ಹಾಗಾಗಿ ಅವರಿದ್ದಾಗ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನನಗೆ ಬೇಕಾಗಿತ್ತು ಅಂತ ಹೇಳಿ ನಾನು ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು ಮುದ್ದೆ ಜೊತೆ ಮೊಸರುಳಿ. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನನಗಂತೂ ಎಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನು ಮುದ್ದೆ ತಿಂದು ತುಂಬ ದಿನ ಆಗಿತ್ತು. ಯಾಕಂತ ಹೇಳಿದ್ರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮುದ್ದೆ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಹಾಗಾಗಿ ನಾನು ಮುದ್ದೆ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಈ ಮೊಸರುಳಿ ಜೊತೆ ಮುದ್ದೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿತ್ತು. ನಾನು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂಥೇಳಿ ಮಲ್ಕೊಂಡಿದ್ದೆ. ಹಾಗೆ ಇವತ್ತು ನನ್ನ ಫ್ರೆಂಡ್ ಮನೇಲಿ ಊಟಕ್ಕೆ ಕರೆದಿದ್ರು. ನಾರ್ಮಲಾಗಿ ಬೇರೆ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ನಮ್ಮೂರಲ್ಲಿರ್ಬೋದು, ನನಗೆ ಗೊತ್ತಿರೋ ಸುತ್ತಮುತ್ತಲಿರೋರೆಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರ ಕಡೆ ಏನು ಸ್ಪೆಷಲ್ ಇರುತ್ತೆ, ಇಲ್ಲಾಂದರೆ ಏನಾದರೂ ಒಂದು ಸ್ಪೆಷಲ್ ಅಡುಗೆನ ಮಾಡಿ ಊಟಕ್ಕೆ ಕರೆದು ಅವ್ರಿಗೆ ಸೀರೆ ಕೊಡೋದಿರ್ಬೋದು, ಇಲ್ಲಾಂದರೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ದುಡ್ಡು ಕೊಡೋದಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ಆ ಥರ ನನಗೂ ಕೂಡ ಮಾಡೋದಕ್ಕೆ ಅಂಥೇಳಿ ಇವಾಗ ನನಗೆ 8 ಮಂತ್ಸ್ ಇರೋದ್ರಿಂದ ಅಕ್ಕ ನನ್ನನ್ನು ಊಟಕ್ಕೆ ಕರೆದಿದ್ರು. ಸೊ ಅಡುಗೆ ಎಲ್ಲ ರೆಡಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಪಾತಿ. ಆ್ಯಕ್ಚುಲಿ ಅವರು ಉತ್ತರ ಕರ್ನಾಟಕ ಸೈಡವರು, ಹಾಗಾಗಿ ಚಪಾತಿ ಜೋಳದ ರೊಟ್ಟಿ ಇದೇ ಜಾಸ್ತಿ ಇರುತ್ತೆ. ಅವ್ರ ಕಡೆ ಏನು ಸ್ಪೆಷಲ್ ಇರುತ್ತೆ ಅದನ್ನು ಮಾಡಿದರು. ಚಟ್ನಿ ಪುಡಿಗಳು ಮತ್ತು ಚಪಾತಿ ಈ ಥರದ್ದು. ಇದು ಮಸಾಲ ಚಿತ್ರಾನ್ನ ಮತ್ತು ಜಾಮೂನು ಬಜ್ಜಿ ಎಲ್ಲ ಶ್ರುತಿ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಮಸಾಲ ಚಿತ್ರಾನ್ನನೂ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ನೋಡ್ತಾ ಇರ್ಬೋದು ನೀವು, ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು ಬದನೆಕಾಯಿ ಎಣ್ಗಾಯಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಮೆಂತ್ಯ ಸೊಪ್ಪು ಹಾಕಿ ಸಾಂಬಾರು ಮಾಡಿದರು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದನ್ನು. ನಾನು ಯಾವತ್ತೂ ಮೆಂತ್ಯ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡಿರಲಿಲ್ಲ, ಸ್ವಲ್ಪ ಕಹಿ ಬರುತ್ತೆ ಅಂತ ಹೇಳಿ ಅವ್ರು ಮಾಡಿದರು. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ವೆರೈಟಿ ಚಟ್ನಿ ಪುಡಿಗಳು ಮತ್ತು ಮೊಸರನ್ನ ಹಾಕ್ತಾಯಿದ್ದಾರೆ. ನಾರ್ಮಲಾಗಿ ಉತ್ತರ ಕರ್ನಾಟಕ ಸೈಡವರು ಈ ಥರ ಚಟ್ನಿ ಪುಡಿ ಮೊಸರನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇವತ್ತು ಜೋಳದ ರೊಟ್ಟಿ ಬದಲು ಚಪಾತಿ ಮಾಡಿದರು. ಫಸ್ಟು ಎಲ್ರಿಗೂ ಊಟಕ್ಕೆ ಹಾಕ್ಕೊಡೋಣ ಅಂತ ಹೇಳಿ, ಅಂದರೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದರು. ಜಾಮೂನು ಚಪಾತಿ ಎಲ್ಲನೂ ಕೂಡ ಬೌಲ್ಗೆಲ್ಲ ಹಾಕಿ ರೆಡಿ ಮಾಡಿ ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆಲ್ಲ ಫಸ್ಟು ಅವ್ರು ತಿಂದುಬಿಡಲಿ, ಅದಾದಮೇಲೆ ನಾವು ತಿನ್ನೋಣ ಅಂತ ಹೇಳಿ ಎಲ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ರು. ತುಂಬಾ ಚೆನ್ನಾಗಿತ್ತು. ಅವರ ಒಂದು ಸ್ಟೈಲಲ್ಲಿ ಮಾಡಿದರು. ಇವತ್ತು ಇವ್ರ ಮನೆಗೆ ನಾನು ಊಟಕ್ಕೆ ಹೋಗಿದ್ದು. ಇವರು ಪ್ರಿಯಾಂಕಾ ಅಂತ ಹೇಳಿ, ನನ್ನ ಹಳೆ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ ನೀವು ಇವ್ರನ್ನ.
ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಟ್ನಿ ಪುಡಿ, ಚಪಾತಿ, ಜಾಮೂನು, ಚಿತ್ರಾನ್ನ, ಮಸಾಲ ಚಿತ್ರಾನ್ನನೂ ಕೂಡ ತುಂಬಾ ಚೆನ್ನಾಗಿತ್ತು. ಶ್ರುತಿ ಮಾಡಿದ್ಲು. ಎಣ್ಗಾಯಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಆವಾಗಲೇ ಹೇಳ್ದಾಗೆ ಸೊಪ್ಪನ್ನು ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡಿದರು. ಅದು ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು, ಅಕ್ಕ ಇವತ್ತು ನನ್ನನ್ನು ಊಟಕ್ಕೆ ಕರೆದು, ಸೊ ಅವರು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತು ಸ್ಯಾರಿ ತಗೋ ಅಂತ ಹೇಳಿ ನನಗೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು ನನಗೆ. ಇಷ್ಟು ವೆರೈಟಿ ಇತ್ತು. ಇದು ಫಸ್ಟ್ ಟರ್ಮು. ಸೆಕೆಂಡ್ ಟರ್ಮಲ್ಲಿ ಬೇರೆ ಇರುತ್ತೆ. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್